ನೋಡಿ ಬಂಧುಗಳೇ, ನೀವು ನೋಡ್ತಾ ಇರುವಂತಹದ್ದು ಇದು ಶುದ್ಧ ದೇಶೀಯ ಹಸುವಿನ ಸಗಣಿಯನ್ನು ಒಣಗಿಸಿ ಮಾಡಿದಂತಹ ಪುಡಿ, ಗೋಮಯದ ಪುಡಿ. ಇದನ್ನು ಗೋಮೂತ್ರ ಮತ್ತು ಬೇರೆ ಬೇರೆ ವಸ್ತುಗಳನ್ನು ಸೇರಿಸಿ ಬೆರೆಸಿ ಕಲಸಿ ಅನೇಕ ವಿಗ್ರಹಗಳನ್ನು, ವಸ್ತುಗಳನ್ನು ತಯಾರು ಮಾಡಬಹುದು. ಯಾವ ಮೋಲ್ಡ್ಗಳಲ್ಲಿ ಇದನ್ನು ಹಾಕಿ ಒತ್ತುತ್ತಾರೋ, ಇಂಜಿನ್ಗಳಿಂದ, ಯಂತ್ರಗಳಿಂದ ಒತ್ತಾರೋ ಅಂತಹ ವಿಗ್ರಹ ತಯಾರಾಗುತ್ತೆ. ಅನೇಕ ಗೋಶಾಲೆಗಳಲ್ಲಿ ಈಗ ಇದನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಉತ್ತರ ಭಾರತದಲ್ಲಿ ವ್ಯಾಪಕವಾಗಿ ಇದರ ಬಳಕೆ ಜಾಸ್ತಿ ಆಗ್ತಾ ಇದೆ. ಇನ್ನು ಸನಿಹದಲ್ಲಿ ಗಣೇಶನ ಹಬ್ಬ ಬರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಮನೆಗಳಲ್ಲಿ ನಾವು ಈ ಸಲ ಗೋಮಯದ ಗಣೇಶನ ವಿಗ್ರಹವನ್ನು ಪೂಜೆ ಮಾಡೋಣ. ಇದರಲ್ಲಿ ಒಂದು ವಿಶೇಷ ಗಮನಿಸಿ, ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯ ಒಂದು ನಂಬಿಕೆಯಂತೆ ಗೋಮಯದಲ್ಲಿ ಲಕ್ಷ್ಮಿ ಇದೆ, ಗೋಮೂತ್ರದಲ್ಲಿ ಸರಸ್ವತಿ ಇದ್ದಾಳೆ. ಹಾಗಾಗಿ ಇದೆರಡನ್ನೂ ಕಲಸಿ ಮಾಡಿರೋದ್ರಿಂದ ಇಂತಹ ಗಣೇಶನ ವಿಗ್ರಹದಲ್ಲಿ ಲಕ್ಷ್ಮಿಯ ಅಂಶವೂ ಕೂಡ ಇದೆ, ಸರಸ್ವತಿಯ ಅಂಶವೂ ಕೂಡ ಇದೆ. ಇಂತಹ ವಿದ್ಯಾಲಕ್ಷ್ಮಿ ಗಣಪತಿ ಇದು. ನಮಗೆ ಮೂರನ್ನೂ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಈ ಒಂದು ಗಣೇಶನ ವಿಗ್ರಹ ಈ ವರ್ಷ ನಮ್ಮೆಲ್ಲರ ಮನೆಗಳಲ್ಲಿ ಪೂಜಿಸೋಣ. ಇದು ಪರಿಸರಕ್ಕೆ ಪೂರಕವಾದಂತಹ ಗಣೇಶನ ವಿಗ್ರಹ. ವಿಶೇಷವಾಗಿ ಟೆರೇಸ್ ಮೇಲಿರುವಂತಹ, ಅಂದರೆ ಅಪಾರ್ಟ್ಮೆಂಟ್ಗಳಲ್ಲಿ ಇರುವಂಥವರಿಗೆ ಮೇಲೆ ಎತ್ಕೊಂಡು ಹೋಗಲಿಕ್ಕೂ ಸುಲಭ. 300-400 ಗ್ರಾಮ್, 500-600 ಗ್ರಾಮ್ ತನಕ ಇಂತಹ ವಿಗ್ರಹ ಇರ್ಬೋದು. ಅಜ್ಜೆ ಚಿಕ್ಕ ಮಗು ಕೂಡ ಇದನ್ನು ಎತ್ತಬೋದು. ಮತ್ತು ಇದನ್ನು ಒಂದು ಬಕೆಟ್ ಶುದ್ಧ ನೀರಿನಲ್ಲಿ ವಿಸರ್ಜನೆ ಮಾಡ್ಬೋದು. ಆ ವಿಸರ್ಜನೆ ಮಾಡಿದ ನೀರನ್ನು ನಿಮ್ಮ ಮನೆಯ ಅಂಗಳದಲ್ಲೇ ಇರುವಂತಹ ಗಿಡಗಂಟಿಗಳಿಗೆ, ಒಳ್ಳೆ ಹೂವಿನ ಗಿಡ ಇರ್ಬೋದು, ಹಣ್ಣಿನ ಗಿಡ ಇರ್ಬೋದು, ಅಂಥದಕ್ಕೆ ವಿಸರ್ಜನೆ ಮಾಡೋಣ. ತುಂಬ ಪರಿಸರ ಪೂರಕವಾದಂತಹ ಗಣೇಶನ ವಿಗ್ರಹ ಈ ಸಲ ಮನೆಗಳಲ್ಲಿ ಉಪಯೋಗ ಆಗಲಿ. ಅನೇಕ ಗೋಶಾಲೆಗಳಲ್ಲಿ ಇದನ್ನು ತಯಾರು ಮಾಡ್ತಾರೆ. ಅದನ್ನು ಅವರಿಂದ ಕೇಳಿ ಪಡೆಯಿರಿ, ತರಿಸ್ಕೊಳ್ಳಿ. ಕೆಲವರ ದೂರವಾಣಿ ಸಂಖ್ಯೆ ಈ ವಿಡಿಯೋ ಕೆಳಗಡೆ ನಾವು ಹಾಕಿದ್ದೇವೆ. ಅವರಿಗೆ ಸಂಪರ್ಕ ಮಾಡಿ ತರಿಸ್ಕೊಡೋ ವ್ಯವಸ್ಥೆ ಕೂಡ ಮಾಡ್ತಾರೆ. ಜೈ ಗಣೇಶ, ಜೈ ಗೋಮಾತಾ, ಭಾರತ ಮಾತಾ ಕಿ ಜೈ.